ಕೊಳ್ಳೆಗಾಲದ ಬಳಿ ಇರುವ ಧೋಂಡೆಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್, ಶಾಂತಿಯ ಮಠಗಳು, ಬುದ್ಧನ ಪ್ರತಿಮೆಗಳು, ಪ್ರಾರ್ಥನಾ ಚಕ್ರಗಳು, ದಕ್ಷಿಣ ಭಾರತದ ಹೃದಯದಲ್ಲಿ ಟಿಬೆಟಿಯನ್ ಸಂಸ್ಕೃತಿಯ ಸೊಗಸು. ಈ ಪ್ರಯಾಣ ಮುಂದುವರಿಯುವುದು ಬಿಆರ್ ಹಿಲ್ಸ್ ಅರಣ್ಯದ ಪುರಾತನ ದೇವಾಲಯಗಳು ಮತ್ತು ಹಸಿರು ಬೆಟ್ಟಗಳ ಅದ್ಭುತ ದೃಶ್ಯಗಳು. ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿ ಒಂದೇ ವೇದಿಕೆಯಲ್ಲಿ ಸೇರುವ ಈ ಅನುಭವಕ್ಕೆ ನನ್ನೊಂದಿಗೆ ಬನ್ನಿ. ನಮಸ್ಕಾರ, ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಕೊಳ್ಳೆಗಾಲದ ಹತ್ರ ಇರುವ ಧೋಂಡೆಲಿಂಗ್ ಟಿಬೆಟನ್ ಸೆಟಲ್ಮೆಂಟ್ ಅನ್ನು ವಿಸಿಟ್ ಮಾಡ್ತಾ ಇದ್ದೇವೆ. ಟಿಬೆಟನ್ ಅವರ ಲೈಫ್ ಸ್ಟೈಲ್ ಹಾಗೂ ಅವರು ಕಟ್ಟಿದಂಥ ಸುಂದರ ದೇವಾಲಯಗಳನ್ನು ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿಂದ ನಾವು ಹತ್ತಿರದಲ್ಲಿರುವ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಕೂಡ ಹೋಗ್ತಾ ಇದ್ದೇವೆ. ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಬಹಳ ಥ್ಯಾಂಕ್ಸ್. ನಮ್ಮ ಪ್ರಯಾಣ ಈಗ ಮೈಸೂರು ರೋಡ್ ಇಂದ ಸ್ಟಾರ್ಟ್ ಆಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಮ್ಮ ಮೊದಲ ಸ್ಟಾಪ್ ಶಿವಳ್ಳಿ ರೆಸ್ಟೋರೆಂಟ್. ಬಹಳನೇ ಸಿಂಪಲ್ ಹಾಗೂ ರುಚಿಕರ ಬ್ರೇಕ್ಫಾಸ್ಟ್ಗಾಗಿ ಬನ್ನಿ ಶಿವಳ್ಳಿ ರೆಸ್ಟೋರೆಂಟ್ಗೆ. ಸೊ ಇಲ್ಲಿಗ ಹೊಟ್ಟೆ ತುಂಬ ತಿಂಡಿ ತಿಂದು ನಾವು ಕೊಳ್ಳೆಗಾಲ್ ಕಡೆ ಹೋಗ್ತಾ ಇದ್ದೀವಿ. ಧೋಂಡೆಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್ ಕಡೆಗೆ ಈಗ ಹೊರಟಿದ್ದೀನಿ ನಾನು. ಬೆಂಗಳೂರಿಂದ ಸುಮಾರು 150ರಿಂದ 160 ಕಿಲೋಮೀಟರ್ ದೂರದಲ್ಲಿದೆ ಈ ಸೆಟಲ್ಮೆಂಟ್. ಸುಮಾರು 4 ರಿಂದ 5 ಗಂಟೆ ಜರ್ನಿ ಇದೆ. ನೀವು ಕನಕಪುರ ರೋಡ್ ಅಥವಾ ಮೈಸೂರು ರೋಡ್ ಮುಖಾಂತರ ಕೂಡ ಇಲ್ಲಿಗೆ ಬರ್ಬೋದು. ಇದು ಧೋಂಡೆಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್ ಪ್ರವೇಶ ದ್ವಾರ. ವೆಲ್ಕಮ್ ಟು ಧೋಂಡೆಲಿಂಗ್ ಎಂಬ ಬೋರ್ಡ್ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದೆ. ಧೋಂಡೆಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್ ದಕ್ಷಿಣ ಭಾರತದ ಹೃದಯದಲ್ಲಿ ಕೊಳ್ಳೆಗಾಲದ ಬಳಿ 1970ರ ದಶಕದಲ್ಲಿ ಟಿಬೆಟಿಯನ್ ಸೆಟಲ್ಮೆಂಟ್ ಶರಣಾರ್ಥಿಗಳಿಗೆ ನಿರ್ಮಿಸಲಾದ ಒಂದು ಶಾಂತಿಯ ತಾಣ. ಇಲ್ಲಿ ಮಠಗಳು, ಬುದ್ಧನ ಪ್ರತಿಮೆಗಳು, ಪ್ರಾರ್ಥನಾ ಚಕ್ರಗಳು ಎಲ್ಲವೂ ಶಾಂತಿ ಮತ್ತು ಧ್ಯಾನದ ಸಂದೇಶವನ್ನು ನೀಡುತ್ತದೆ. ಇಲ್ಲಿಯ ಅತಿ ದೊಡ್ಡವಾದ ಮಠ ಅಂದ್ರೆ ದೋಂಗ್ಚಿಂಗ್ ಮೊನಾಸ್ಟ್ರಿ. ಮಠದ ಹೋಗುವ ದಾರಿಯಲ್ಲಿ ಸಣ್ಣ ಸಣ್ಣ ಮಠಗಳು, ಬಣ್ಣ ಬಣ್ಣದ ಧ್ವಜಗಳು, ಶಾಂತಿಯ ವಾತಾವರಣ. ಈಗ ನಾವು ಈ ಸೆಟಲ್ಮೆಂಟಿನ ಅತಿ ದೊಡ್ಡದಾದ ಹಾಗೂ ಸುಂದರ ಮೊನಾಸ್ಟ್ರಿ ಡೋಂಗ್ಚಿಂಗ್ ಮೊನಾಸ್ಟ್ರಿಯಲ್ಲಿದ್ದೇವೆ. ಡೋಂಗ್ಚಿಂಗ್ ಮಠ ಟಿಬೆಟಿಯನ್ ಬೌದ್ಧ ಧರ್ಮದ ಪ್ರಮುಖ ಪಾಠಶಾಲೆಗಳಲ್ಲಿ ಒಂದು. ಇಲ್ಲಿ ಕಾಣುವ ಬಣ್ಣ ಬಣ್ಣದ ಗೋಡೆ ಚಿತ್ರಗಳು, ಧ್ವಜಗಳು ಮತ್ತು ಬುದ್ಧನ ಪ್ರತಿಮೆ ಪ್ರತಿಯೊಂದು ಕಲೆ ಶಾಂತಿಯ ಸಂದೇಶವನ್ನು ನೀಡುತ್ತದೆ. ಡೋಂಗ್ಚಿಂಗ್ ಎಂಬ ಪದದ ಅರ್ಥ ಮಹಾ ಪರಿಪೂರ್ಣತೆ. ಇಲ್ಲಿ ಬೌದ್ಧ ತತ್ವಶಾಸ್ತ್ರವು ಜೀವನದ ಶಾಂತಿ ಮತ್ತು ಜ್ಞಾನವನ್ನು ಕಲಿಸುತ್ತದೆ. ಮಠದ ಸುತ್ತಲಿನ ನಿಶಬ್ದ ವಾತಾವರಣ, ಹಸಿರು ಬೆಟ್ಟಗಳು ಮತ್ತು ಬಣ್ಣ ಬಣ್ಣದ ಧ್ವಜಗಳು ಪ್ರವಾಸಿಗರಿಗೆ ಶಾಂತಿಯ ನೆನಪನ್ನು ನೀಡುತ್ತದೆ. ಬೆಳಿಗ್ಗೆ 7 ಗಂಟೆಗೆ ನೀವು ಇಲ್ಲಿ ಬಂದರೆ ಇಲ್ಲಿ ಮಂತ್ರಗಳ ಸದ್ದು ನೀವು ಕೇಳಬಹುದು. ಬಹಳನೇ ಚೆನ್ನಾಗಿರುತ್ತೆ ಇಲ್ಲಿಯ ಎನ್ವಿರಾನ್ಮೆಂಟ್. ಸೊ ನೀವು ಮಠದ ಪಕ್ಕದಲ್ಲೇ ಟಿಬೆಟಿಯನ್ ಕುಸಿನ್ ಕೂಡ ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ಮೋಮೋಸ್, ನೂಡಲ್ಸ್ ಇದೆಲ್ಲ ಟ್ರೈ ಮಾಡಿದೆ. ಸೊ ನೀವು ಕೂಡ ಇಲ್ಲಿ ಬಂದಾಗ ಇದನ್ನು ಟ್ರೈ ಮಾಡಿ. ಈ ಸೆಟಲ್ಮೆಂಟ್ನಲ್ಲಿ ನೀವು ವಾಕ್ ಮಾಡಿದ್ರೆ ಇಲ್ಲಿಯ ಹಳ್ಳಿಗಳನ್ನು, ಟಿಬೆಟಿಯನ್ಸ್ ಅವರ ಮನೆಗಳನ್ನು ಕೂಡ ನಾವು ನೋಡ್ಬೋದು. ಸರಳ ಜೀವನ, ಆತ್ಮೀಯ ಜನರು, ಸಂಸ್ಕೃತಿಯ ಸೊಗಸು. ಹತ್ತಿರದಲ್ಲಿ ಇನ್ನು ಹಲವು ಮೊನಾಸ್ಟ್ರಿಗಳಿದ್ದಾವೆ. ಇದು ನೋಡಿ ತಾನಾ ಮೊನಾಸ್ಟ್ರಿ. ತಾನಾ ಮಠದ ಸ್ತೂಪಗಳು, ಪ್ರಾರ್ಥನಾ ಚಕ್ರಗಳು ಪ್ರತಿಯೊಂದು ತಿರುಗಾಟದಲ್ಲಿ ಶಾಂತಿಯ ಸಂದೇಶ. ಮಳೆ ಹನಿಗಳ ನಡುವೆ ನಮ್ಮ ಪ್ರಯಾಣ. ಇಲ್ಲಿಂದ ನಾನು ಬಿಳಿಗಿರಿ ರಂಗನ ಬೆಟ್ಟದ ಕಡೆ ಹೋಗ್ತಾ ಇದ್ದೇನೆ. ಬಿಆರ್ ಹಿಲ್ಸ್ ಹೋಗೋ ಸ್ಟಾರ್ಟಿಂಗ್ ಅಲ್ಲಿ ನಾನೀಗ ಭಾಗ್ಯಶ್ರೀ ಬ್ರಾಹ್ಮಣರ ಮೆಸ್ಗೆ ಊಟಕ್ಕೆ ಬಂದಿದ್ದೇನೆ. ಕೇವಲ 120 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ನಿಜಕ್ಕೂ ಮನಸ್ಸಿಗೆ ಹಾಗೂ ಹೊಟ್ಟೆಗೆ ಹಿತ. ಊಟ ಮುಗಿಸಿ ಇಲ್ಲಿಂದ ನಾನು ಪಯಣ ಮುಂದುವರಿಸ್ತಾ ಇದ್ದೇನೆ. ಬೆಟ್ಟದ ಮೇಲೆ ಏರುತ್ತಾ ಹಸಿರು ಕಾಡು, ಮೋಡಗಳ ನಡುವೆ ಸಾಗುವ ದಾರಿ, ಪ್ರಕೃತಿಯ ಅದ್ಭುತ. ಸೊ ಇಲ್ಲಿ ಆಕ್ಚುಲಿ ಒಂದು ಫಾರೆಸ್ಟ್ ರಿಸರ್ವ್ ಇದು. ನೀವು ಇಲ್ಲಿ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಜಂಗಲ್ ರೆಸಾರ್ಟ್ನಲ್ಲಿ ಸ್ಟೇ ಕೂಡ ಮಾಡ್ಬೋದು, ಸಫಾರಿ ಕೂಡ ಪ್ಲಾನ್ ಮಾಡ್ಬೋದು. ಈ ಅರಣ್ಯದೊಳಗೆ ನಿಮಗೆ ಆನೆಗಳು, ಹುಲಿಗಳು ಎಲ್ಲ ನೋಡಕ್ ಸಿಗತ್ತೆ. ನಾನು ಬಂದಿರೋದು ಇಲ್ಲಿಯ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಕ್ಕೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಸಮುದ್ರ ಮಟ್ಟದಿಂದ 5000 ಅಡಿ ಎತ್ತರದಲ್ಲಿ ಬೆಟ್ಟದ ತುದಿಯಲ್ಲಿ ನಿಂತಿರುವ ಈ ಪುರಾತನ ದೇವಾಲಯವು ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಸ್ವಾಮಿ ರಂಗನಾಥನು
ಬೇಟೆಗಾರನ ರೂಪದಲ್ಲಿ ನಿಂತಿರುವುದು ವಿಶಿಷ್ಟ. ಪ್ರತಿದಿನ ರಾತ್ರಿ ಕಾಡಿಗೆ ತೆರಳುತ್ತಾರೆ ಎಂಬ ನಂಬಿಕೆ. ಅದಕ್ಕಾಗಿ ದೇವಾಲಯದಲ್ಲಿ ಚಪ್ಪಲಿಗಳನ್ನು ಇಡಲಾಗುತ್ತದೆ. ಈ ದೇವಾಲಯವನ್ನು ಹೊಯ್ಸಳ ರಾಜ ವಿಷ್ಣುವರ್ಧನ ಮತ್ತು ಸ್ಥಳೀಯ ಪಾಳೆಗಾರ ಮುದ್ದುರಾಜು ನಿರ್ಮಿಸಿದ್ದಾರೆ. ದೇವಾಲಯದ ಕಲ್ಲಿನ ಶಿಲ್ಪಗಳಲ್ಲಿ ಕೃಷ್ಣ, ಸರಸ್ವತಿ, ಹನುಮಂತನ ಮೂರ್ತಿಗಳನ್ನು ಕಾಣುತ್ತವೆ. ಸೋಲಿಗೆ ಜನಾಂಗದವರು ಸ್ವಾಮಿಯನ್ನು ತಮ್ಮ ಅಣ್ಣನಾಗಿ ಪೂಜಿಸುತ್ತಾರೆ. ಅವರ ಸಂಸ್ಕೃತಿ ಮತ್ತು ಭಕ್ತಿ ಇಲ್ಲಿ ಒಂದೇ ವೇದಿಕೆಯಲ್ಲಿ ಸೇರುತ್ತವೆ. ನೀವು ಸ್ವಲ್ಪ ಈ ದೇವಸ್ಥಾನದ ಹೊರಗಡೆ ಬಂದರೆ ಇಲ್ಲಿಂದ ಈ ಬೆಟ್ಟ ಗುಡ್ಡಗಳ ಸುಂದರ ನೋಟ ಬಹಳ ಚೆನ್ನಾಗಿದೆ ನೋಡಕ್ಕೆ. ಬಿಳಿಗಿರಿ ರಂಗನ ಬೆಟ್ಟ ನೋಡಕ್ಕೆ ನಿಜವಾಗ್ಲೂ ಬಹಳನೇ ಸುಂದರವಾಗಿದೆ. ಮೈಸೂರು ರಸ್ತೆಯಿಂದ ಢೋಂದಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್, ತಾನಾಮಠ, ಬಿಳಿಗಿರಿ ರಂಗನ ಬೆಟ್ಟ, ದೇವಾಲಯದೊಂದಿಗೆ ಈ ಪ್ರಯಾಣವು ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿಯ ಅದ್ಭುತ ಸಂಯೋಜನೆ. ಪ್ರತಿಯೊಂದು ತಿರುವು, ಪ್ರತಿಯೊಂದು ಸ್ಥಳ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ನೀಡುತ್ತವೆ. ನೀವು ಕೂಡ ಇಲ್ಲಿಗೆ ಖಂಡಿತ ಬನ್ನಿ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಿಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.